ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗಿನ ಮಾತುಕತೆಗೆ ನಿಮ್ಮ ಜೊತೆ ಮುಖಾಮುಖಿ ಆಗ್ತಿದ್ದೀನಿ. ಸ್ನೇಹಿತರೆ, ನಿನ್ನೆ ಮೊನ್ನೆ ಎಲ್ಲ ಮಳೆಯಾಗಿದೆ. ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ. ಹಾಗಾಗಿ ಸ್ವಲ್ಪ ನೆಲ ತಂಪಾಗಿದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಇಡೀ ಕರ್ನಾಟಕದಲ್ಲಿ. ಸ್ನೇಹಿತರೆ, ಒಂದಿಷ್ಟು ಜೀವನದ ಬಗ್ಗೆ ಮಾತಾಡೋಣ. ಈ ಜೀವನ ಅಂದರೆ ಏನು? ಈ ಜೀವನದ ಅರ್ಥ ವ್ಯಾಪ್ತಿ ಯಾವುದು? ಈ ಜೀವನವನ್ನು ನಾವು ಹೇಗೆ ನೋಡ್ಕೋಬೇಕು? ಈ ಜೀವನವನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೇಕು? ಈ ಜೀವನ ಅಂದರೆ ಏನು? ಪೂರ್ಣ ಜೀವನ, ಪೂರ್ಣ ದೃಷ್ಟಿ ಯಾರಿಗಾರಿಗೂ ದಕ್ಕಿದೆಯಾ? ಖಂಡಿತ ಇಲ್ಲ. ಈ ಜೀವನ ಅಂದರೆ ಒಂದು ಸುಂದರ ಅವಕಾಶ. ನಮಗೆ ಆ ಪ್ರಕೃತಿ ಕೊಡಮಾಡಿರುವ ಈ ಸುಂದರ ಅವಕಾಶವನ್ನು ನಾವು ಒಂದು ಒಳ್ಳೆಯ ಉಪಯೋಗಕ್ಕೆ ನಾವು ಮಾಡ್ಕೋಬೇಕು. ಏಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಜೀವನ ಇದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ವಿಚಾರಗಳಿವೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸುಗಳಿವೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ನನಸುಗಳಿವೆ. ಹಾಗಾಗಿ ಪ್ರತಿಯೊಬ್ಬರ ಜೀವನವೂ ಕೂಡ ಅಮೂಲ್ಯ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊಳ್ತೀವಿ ಅಂತ ಸಾಧಿಸಬೇಕು ಅಂದರೆ ನಾವು ನಮ್ಮ ವಿಚಾರಗಳಿಗೆ ನಮ್ಮ ಹೊಳಪನ್ನು ಕೊಡಬೇಕು. ಆ ಹೊಳಪು ಎಲ್ಲಿ ಬರುತ್ತಂದರೆ ಆ ಪದ ಸಂಪತ್ತಲ್ಲಿ ಬರುತ್ತೆ. ನಿಮ್ಮ ಪದ ಸಂಪತ್ತು ಜಾಸ್ತಿ ಆಗಿದ್ದರೆ ನಿಮ್ಮ ವಿಚಾರಗಳಿಗೆ ಹೊಳಪು ಬರುತ್ತೆ. ಆ ವಿಚಾರಗಳ ಆ ದೃಢ ಸಂಕಲ್ಪದಿಂದ, ದೃಢ ನಿರ್ಧಾರದಿಂದ ನೀವು ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಕನಸುಗಳನ್ನು ಏನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡ್ಬೋದು. ಈ ಜೀವನ ಅನ್ನೋದು ಕ್ಷಣಿಕ. ಈ ಜೀವನ ಅನ್ನೋದು ಒಂದು ಒಂದು ಸಾಗರ ಇದ್ದ ಹಾಗೆ. ಒಂದು ಕ್ಷಣಿಕತೆ, ಒಂದು ಸಾಗರ. ಈ ಕ್ಷಣಿಕತೆ ಮತ್ತು ಸಾಗರದ ಮಧ್ಯದಲ್ಲಿ ನಾವು ಈಜಾಡಲೇಬೇಕಾಗಿದೆ. ಹಾಗಾಗಿ ನಾವು ಜೀವನವನ್ನು ತುಂಬ ಗಂಭೀರವಾಗಿ ತಗೋಬೇಕು. ಜೀವನದಲ್ಲಿ ಬರುವ ಎಂತಹ ಕಷ್ಟ ನಷ್ಟಗಳನ್ನು ನಾವು ಎದುರಿಸಬೇಕು. ಅದೇನೇ ಸಮಸ್ಯೆ ಆಗಿರಲಿ, ಅದೆಂಥ ಸಮಸ್ಯೆ ಆಗಿರಲಿ, ಕಾಲದ ಜೊತೆ ನಾವು ಹೋಗಬೇಕು. ವರ್ತಮಾನದ ಜೊತೆ ನಾವು ಅನುಸಂಧಾನ ಮಾಡ್ತಾ ನಮ್ಮ ಗುರಿಗಳನ್ನು ನಾವು ಮುಟ್ಟಬೇಕು ಅನ್ನಂಗಿದ್ರೆ ನಾವು ಹೋರಾಟ ಮಾಡಲೇಬೇಕು. ಹಾಗಾಗಿ ಈ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟ, ಸುಖ, ತೊಂದರೆಗಳನ್ನು ನಾವೆಲ್ಲ ಅದನ್ನು ಮುಖಾಮುಖಿ ಆಗುತ್ತಾ ನಾವು ಒಂದು ಆರೋಗ್ಯ ದೃಷ್ಟಿಯಲ್ಲಿ ನಾವು ಅದನ್ನು ಜಯಿಸುತ್ತಾ ಹೋಗಬೇಕು. ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ಏನಂತೀರಾ?